ಮನಸ್ಸಿಗೆ ವ್ಯಥೆ ಆಗೋ, ನೋವಾಗೋ, ಮುಖಭಂಗವಾಗ್ತಕ್ಕಂಥ ಸಾಧ್ಯತೆ ಇದೆ. ಎಚ್ಚರಿಕೆ ಇರಬೇಕು. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ತುಂಬ ಅನುಕೂಲಕರವಾಗಿದೆ. ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ. ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ. ವಿದ್ಯಾರ್ಥಿಗಳಿಗೂ ಅನುಕೂಲಕರವಾಗಿದೆ. ಮುಖ್ಯವಾಗಿ ಸಹೋದರಿಂದ ಒಂದು ವಿಶೇಷವಾದ ಅನುಕೂಲಗಳು ಉಂಟಾಗುವುದು, ಸಾಮರಸ್ಯ ಭಾವನೆ ಬರೋದು ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ಮೀನರಾಶಿಯವರಿಗೆ ವಾರಾಂತ್ಯದಲ್ಲಿ ಸ್ವಲ್ಪ ಉದರ ಬಾಧೆ, ಬುದ್ಧಿ ದುರ್ಬಲತೆ, ಸ್ತ್ರೀಯರಿಗೆ ನಷ್ಟ, ಕಷ್ಟ, ವ್ಯಥೆ ಈ ಥರದ್ದೆಲ್ಲ ಚಂದ್ರ ಅಷ್ಟಮದಲ್ಲಿ ಸಂಚರಿಸುವಾಗ ಸ್ವಲ್ಪ ವ್ಯಥೆ, ಮನಸ್ಸಿಗೆ ನೋವು, ಪೆಟ್ಟು ಕೊಡ್ತಾನೆ, ಮಾನಸಿಕವಾಗಿ ಸ್ವಲ್ಪ ಖಿನ್ನರಾಗಿಬಿಡೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ವೃತ್ತಿಯಲ್ಲೆಲ್ಲ ಅನುಕೂಲ ಚೆನ್ನಾಗಿದೆ. ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ. ಮುಖ್ಯವಾಗಿ ಕೊನೆಯಲ್ಲಿ ಚಂದ್ರನ ಸಂಚಾರ ಅಷ್ಟಮದಲ್ಲಿ ಸಂಚರಿಸುವ ಕಾರಣದಿಂದಾಗಿ ವಸ್ತು ನಷ್ಟತೆ ನಿಮಗೂ ಕೂಡ ಉಂಟಾಗಬಹುದು. ಸ್ವಲ್ಪ ಹುಷಾರು. ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರು ಪ್ರಯಾಣ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿದೆ. ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ, ಕ್ಷೀರ ಸಮರ್ಪಣೆ, ಅಕ್ಕಿ ಸಮರ್ಪಣೆ ಮಾಡೋದು ಇದೆಲ್ಲ ತುಂಬ ಒಳ್ಳೆಯದು. ಮುಖ್ಯವಾಗಿ 12 ರಾಶಿಗಳವರಿಗೆ ಶುಕ್ರನ ಬಲ ಚೆನ್ನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಎಷ್ಟೇ ಕಷ್ಟ ಅಂದರೂ ಪರವಾಗಿಲ್ಲ, ತಾಳ್ಕೊಳ್ಬಹುದು, ಪರವಾಗಿಲ್ಲ, ಸಮಾಧಾನ ಇದೆ ಅನ್ನುವ ಮಟ್ಟಿಗೆ ಶುಕ್ರ ಶುಭ ಫಲವನ್ನು ತಂದುಕೊಡ್ತಾನೆ. ಹೀಗಾಗಿ ಯಾವ ರಾಶಿಯವರು ಆತಂಕ ಪಡುವ ಅವಶ್ಯಕತೆ ಇಲ್ಲ.